ಊರ್ ಬಿಟ್ಟು ಬೆಂಗಳೂರಿಗೆ ಬಂದು ಊರು ಉದ್ಧಾರ ಮಾಡಲಂತ ಬೆಂಗಳೂರಿಗೆ ಬಂದಿದ್ವಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ಪಾಪ. ಊರು ಉದ್ಧಾರ ಮಾಡ್ಬಿಡೋದ್ ಬಿಟ್ಟು ಬೆಂಗಳೂರು ಉದ್ಧಾರ ಮಾಡಕ್ಕಿಂತ ಊರ್ ಬಿಟ್ಬಿಟ್ಟು ಬಂದಿದ್ವಿ. ಹೆಂಗಿರುತ್ತೆ ಈಗ ನೋಡೋಣ. ನಮಗ್ ಸೆಟ್ ಆಗಲ್ಲ. ಬೆಂಗಳೂರಲ್ಲಿ ಒಂದು ಕೆಮಿಕಲ್ ಫ್ಯಾಕ್ಟರಿ ಇದೆ. ಸ್ಕಿನ್ ಅಲರ್ಜಿ ಮಚ್ಚ 3 ತಲೆಮಾರವರೆಗೂ ಇರುತ್ತಂತೆ ಗೊತ್ತಾ? ಮೊನ್ನೆ ನ್ಯೂಸ್ ಅಲ್ಲಿ ನೋಡ್ದೆ. ಮಾರ್ಕೆಟಿಂಗ್ ಕೆಲಸ, ನಾಯಿ ಕೆಲಸ ಮಚ್ಚ. ಡ್ರೈವರ್ ಕೆಲಸ ಓಕೆನಾ? ಫೈಲ್ಸ್ ಬರುತ್ತೆ. ರೈಟ್ ಅಂಡ್ ವಾಚ್. ಇವಾಗ ಹೋಗ್ತಿದ್ವಿ ಬೆಂಗಳೂರನ್ನ ಉದ್ಧಾರ ಮಾಡಕ್ಕೆ ಬೈಕಲ್ಲಿ. ಮಕ್ಕಳೆಲ್ಲ ಸೈಡಿಗೆ ಬರ್ಬೇಕು. ದೊಡ್ಡವರಿಂದ ವಿನಂತಿ. ಹುಡುಗಿ ಬರ್ತಾಳೆ. ಸೈಡಿ ಬನ್ನಿ ವೀಕ್ಷಕ ಬಾಂಧವರೇ, ಎಲ್ಲ ಸೈಡಿ ಬರ್ಬೇಕು. ಚಪ್ರಿ ಅನ್ಕೋತಾರೆ, ಪಕ್ಕ ಚಪ್ರಿನೇ ನಾವು. ನೀನು ಉಪದೇಶ ಮಾಡ್ತಿದ್ಯಾ ನನಗೆ? ಜನಸಾಗರ ಕಣ್ಣ ಕಿರ್ಕೊಂಡು ಗಿಡಾಕ್ಬಿಡ್ತೀನಿ. ಜನಸಾಗರ. ಓ ನಮ್ಮ ದೇಶದಲ್ಲಿ ಊಟ ಗಿಡ ಕೊಡ್ತಾ ವಿ ಐ ಫ್ರೀ ಸಿಮ್ ಕೊಡ್ತಾ ತಗೊಳ್ಳೋಣ. ಇಲ್ಲ ಒಂದು ತಗೋ. ನಾನು ತಿಂಡಿ ಒಂದೊಂದು ತಗೋತೀನಿ. ವಿ ಐ ಸಿಮ್ ಮೀನ್ರಿ ಆದ್ರೆ ನಾನು 14 ಮೀನ್ರಿ. ವಿ ಐ ಸಿಮ್ ಬಾಬಾ ನಿಮ್ಮ ದೇಶ ಉದಾರ ಕಂಡ್ರಲ್ಲ. 30 ರೂಪಾಯಿ ತಿಂಗಳು ಕರೆಕ್ಟ್. ಆದರೂ ಏನೋ ಒಂಥರ ಸಂತೋಷ, ಬೈಕ ಸುತ್ತದೆ. ಹೆಂಗೋ ಕಾಲೇಜ್ ಬಿಟ್ಟಿರ್ತಾರೆ. 2 ಗಂಟೆಗೆ ಬರ್ಬೇಕು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು? ಬರ್ಬಾಟ್ ಆಗೋದಿಲ್ಲ, ಭಿಕ್ಷುಕ ಆಗೋದಿಲ್ಲ. ಆಯ್ತೀವಿ ಭಿಕ್ಷುಕ. ಏನು ಭಿಕ್ಷುಕನೇ ಬಾನೇನು ಓದಿಲ್ಲ ಏನಿಲ್ಲ. ಏನು ಮಾಡಬೇಕು? ನಾನು ಇಂಟ್ರಿ ಕೊಟ್ಟಿದ ತಕ್ಷಣ ನೋಡು. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ನಿಮ್ಮ ಹತ್ರನೂ ನಿಮ್ಮಿಂದ ನಿಮಗಾಗಿ ಈ ಲಾಗ್ ನಿಮಗೆ ಅಣ್ಣ ಯಾರಂತ ಗೊತ್ತಾ? ನಮ್ಮ ಅಪ್ಪ ಅಮ್ಮಂಗೆ ನಾನು ಒಬ್ನೇ ಮಗ.